ಆ ನಟೋರಿಯಸ್ ಕ್ರಿಮಿನಲ್ ವಿರುದ್ಧ 15 ಕೇಸ್ ಇತ್ತು. ಕ್ರೈಮ್ ಲೋಕಕ್ಕೆ ಫೇಮಸ್ ಆಗಿದ್ದ ಆತ ತನ್ನ ಫ್ರೆಂಡ್ಸ್ ಜೊತೆ ಬಿಂದಾಸ್ ಆಗಿ ಹೋಗ್ತಿದ್ದ. ಅಷ್ಟೇ, ಸಿಕ್ಕಿದ್ದೇ ಚಾನ್ಸ್ ಮಗ ಅಂತ ಆತನನ್ನ ಕೊಚ್ಚಿ ಕೊಂದಿದ್ದಾರೆ. ಹಾಗಾದ್ರೆ ಆ ರೌಡಿ ಶೀಟರ್ ಯಾರು? ಅಷ್ಟೊಂದು ದ್ವೇಷದಿಂದ ಆ ಕ್ರಿಮಿನಲ್ನ ಕೊಂದಿದ್ದಾದ್ರೂ ಯಾರು? ಹೇಳ್ತೀವಿ, ಈ ಸ್ಟೋರಿ ನೋಡಿ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಡೆಡ್ಲಿ ಮರ್ಡರ್. ಹಳೆ ದ್ವೇಷಕ್ಕೆ ಅಟ್ಟಾಡಿಸಿ ಕೊಚ್ಚಿ ಕೊಂದ ವೈರಿ ಪಡೆ. ನಡು ರಸ್ತೆಯಲ್ಲೆಲ್ಲ ರಕ್ತ, ಕಾರಿನ ಮೇಲೆಲ್ಲ ರಕ್ತ, ಆಸ್ಪತ್ರೆಯಲ್ಲಿ ರಕ್ತ ಸಿಕ್ತವಾಗಿ ಬಿದ್ದಿರೋ ಆಸಾಮಿ, ನೆತ್ತರ ಅಂಟಿರೋ ಈ ಭೀಕರ ದೃಶ್ಯಗಳೇ ಇಲ್ಲೊಂದು ಭೀಭತ್ಸ ಕೃತ್ಯ ನಡೆದು ಹೋಗಿದೆ ಅನ್ನೋದನ್ನ ಸಾರಿ ಹೇಳ್ತಿದೆ. ನಿಜ, ನಡು ರಸ್ತೆಯಲ್ಲಿ ಕಗ್ಗತ್ತಲ ಹೊತ್ತಲ್ಲಿ ಬೆಂಗಳೂರಲ್ಲಿ ರೌಡಿ ಶೀಟರ್ ಒಬ್ಬನ ಭೀಕರ ಹತ್ಯೆಯಾಗಿದೆ. 6 ಜನ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ 28 ವರ್ಷದ ಮೊಹಮ್ಮದ್ ಶಬ್ಬೀರ್ ಹತನಾಗಿದ್ದಾನೆ. ಸೋಮವಾರ ರಾತ್ರಿ 10:30ರ ವೇಳೆ ಬಂಡೆಪಾಳ್ಯ ಠಾಣಾ ವ್ಯಾಪ್ತಿಯ ಮಂಗಮ್ಮನಪಾಳ್ಯದಲ್ಲಿ ಈ ಘೋರ ಕೃತ್ಯ ನಡೆದಿದೆ. ಕೋರಮಂಗಲದ ರೌಡಿ ಶೀಟರ್ ಮೊಹಮ್ಮದ್ ಶಬ್ಬೀರ್ ತನ್ನ 5 ಸ್ನೇಹಿತರ ಜೊತೆ ಆಟೋದಲ್ಲಿ ಸಂಚರಿಸುತ್ತಿದ್ದ ವೇಳೆ ಮಂಗನಪಾಳ್ಯ ಮುಖ್ಯ ರಸ್ತೆಯ ತಿರುವಿನಲ್ಲಿ ಎದುರಾದ 6 ಮಂದಿ ದುಷ್ಕರ್ಮಿಗಳು ಏಕಾಏಕಿ ಆಟೋದಲ್ಲಿದ್ದವರ ಮೇಲೆ ಖಾರದ ಪುಡಿ ಎರಚಿ ಮಚ್ಚು ಲಾಂಗಿನಿಂದ ಹಲ್ಲೆ ಮಾಡಿದ್ದಾರೆ. ಮಂಗನಪಾಳ್ಯ ಲಿಮಿಟ್ಸ್ ಅಲ್ಲಿ ಮೊನ್ನೆ ನೈಟ್ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ. ಅದರ ಪೈಕಿ ಹಲವಾರು ಜನ ಬಗ್ಗೆ ಹೆಸರು ಗೊತ್ತಾಗಿದೆ. 2 ಜನಗೆ ಅವ್ರ ವಶಕ್ಕೆ ತಗೊಂಡಿದ್ದಾರೆ. ಅವರು ವೈಯಕ್ತಿಕ ಕಾರಣಕ್ಕೋಸ್ಕರ ಅವರು 2-3 ದಿವಸ ಹಿಂದೆ ಅವ್ರ ಜೊತೆಗೆ ಜಗಳ ಆಗಿತ್ತು. ಆದರೆ ಇಂಥ ಇನ್ಸಿಡೆಂಟ್ ನಡಿಬಾರ್ದಾಯಿತು. ಯಾಕೆಂದರೆ ಅವರು ಹಳೆಯ ಅಫೆಂಡರ್, ಮತ್ತು ಈ ಥರ ನಾವು ಯಾವುದೂ ಅವಕಾಶ ಕೊಡೋದಿಲ್ಲ. ಅದರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಡು ಬರೀ ಅರೆಸ್ಟ್ ಅಲ್ಲ, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಏನಾದರೂ ಅದರಲ್ಲಿ ನಮ್ಮ ಪೊಲೀಸ್ ಅವ್ರದ್ದು ಕೂಡ ಲೋಪದೋಷ ಇದೆ, ಅದರ ಬಗ್ಗೆ ನಾವು ಖಂಡಿತ ನೋಡ್ತೀವಿ. ಈ ವೇಳೆ ಟಾರ್ಗೆಟ್ ಆಗಿದ್ದ ಮೊಹಮ್ಮದ್ ಶಬ್ಬೀರ್ ಮೇಲೆಯೇ ತೀವ್ರ ದಾಳಿ ನಡೆಸಿದ್ರಿಂದ ಆತ ಸ್ಥಳದಲ್ಲೇ ಉಸಿರು ಚೆಲ್ಲಿದ್ರೆ ಉಳಿದ 5 ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜನ ಓಡಾಡೋ ಜಾಗದಲ್ಲಿ ಈ ಕೃತ್ಯ ನಡೆಸಿರೋದು ಪರಿಚಯಸ್ಥರೇ ಎನ್ನುವುದು ಗೊತ್ತಾಗಿದೆ. ದಾಳಿ ವೇಳೆ ಗಾಯಗೊಂಡ ವ್ಯಕ್ತಿ ನೀಡಿದ ದೂರಿನ ಮೇಲೆ 6 ಜನರ ವಿರುದ್ಧ ಬಂಡೆಪಾಳ್ಯ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗ್ತಿದೆ. ಇನ್ನು ಕೊಲೆಯಾದ ಶಬ್ಬೀರ್ ಸಾಮಾನ್ಯ ರೌಡಿಯಲ್ಲ. ಈತನ ವಿರುದ್ಧ ಬೆಂಗಳೂರು, ಶಿವಮೊಗ್ಗ ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಕೊಲೆ ಯತ್ನ, ರಾಬರಿ ಸೇರಿದಂತೆ ಸುಮಾರು 15ಕ್ಕೂ ಹೆಚ್ಚು ಪ್ರಕರಣಗಳಿದ್ವು ಎಂಬುದು ಇದೀಗ ವಿಚಾರಗಳು ಹೊರಬರ್ತಿದೆ. ಈ ಥರ ಗ್ಯಾಂಗ್ ಫೈಟ್ ನಾವು ಯಾವಾಗಲೂ ಅವಕಾಶ ಕೊಟ್ಟಿಲ್ಲ, ಮತ್ತೆ ಮುಂದೆ ಕೂಡ ಕೊಡೋದಿಲ್ಲ. ಸೊ ಐ ಹ್ಯಾವ್ ಇನ್ಸ್ಟ್ರಕ್ಟೆಡ್ ಟು ಇಮಿಡಿಯೇಟ್ಲಿ ಅರೆಸ್ಟ್ ಅಂಡ್ DCP ಅವ್ರು ಮಾಡ್ತಾ ಇದ್ರು. ಯಾಕೆಂದ್ರೆ ಇಬ್ಬರೇ ಈಗ ಸಿಕ್ಕಿದ್ರು. ಸೊ ಎಲ್ಲ ಡಿಟೇಲ್ ಆದ್ಮೇಲೆ ಗೊತ್ತಾಗುತ್ತೆ. ಬಟ್ ಸದ್ಯಕ್ಕೆ ಒಂದು ಡೆತ್ ಆಗಿದೆ. ಸದ್ಯ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದು ಉಳಿದವರಿಗೆ ಬಲೆ ಬೀಸಿದ್ದಾರೆ. ಅದೇನೇ ಇದ್ರೂ ಸಹ ಸಿಲಿಕಾನ್ ಸಿಟಿಯಲ್ಲಿ ಮಚ್ಚು ಲಾಂಗು ಮತ್ತೆ ಝಳಪಿಸಿ ನೆತ್ತರು ಹರಿದಿರೋದು ಜನರನ್ನೇ ಭಯ ಬೀಳಿಸಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.